ಹಾಯ್ ಹಲೋ ನಮಸ್ಕಾರ. ಆರ್ ವೈ ಎಕ್ಸ್ಪ್ರೆಸ್ ಚಾನಲ್ಗೆ ಸ್ವಾಗತ. ನಾವಿವತ್ತು ರಕ್ಷ್ ಎಂಟರ್ಪ್ರೈಸಸ್ನಲ್ಲಿದ್ದೀವಿ. ಈ ಒಂದು ಶೋರೂಮ್ ಓಪನ್ ಆಗಿ ಕೇವಲ 20 ದಿನಗಳಾಗಿದೆ. ಆದರೆ ಇಲ್ಲಿ ಇರುವಂತಹ ಪ್ರಾಡಕ್ಟು ಅಂದರೆ ಇಲ್ಲೇನು ಅಂದರೆ ಒಂದು ಸಲ ಈ ಶೋರೂಮ್ ಒಳಗಡೆ ನಾವು ಎಂಟ್ರಿ ಕೊಟ್ವಿ ಅಂದರೆ ಮೊಬೈಲ್ ಆಗಿರ್ಬೋದು, ಇಲ್ಲಾಂದರೆ ಹೋಮ್ ಅಪ್ಲಯನ್ಸ್ ಆಗಿರ್ಬೋದು, ಮತ್ತು ಫ್ರಿಡ್ಜ್ ಆಗಿರ್ಬೋದು, ಮತ್ತು ಇನ್ನೊಂದು ವಾಷಿಂಗ್ ಮಿಷಿನ್ನು, ಪ್ಲಸ್ ಇಲ್ಲಿ ಏನೇ ಒಂದು ಮನೆಯಲ್ಲೇ ಏನು ಬೇಕು ಮತ್ತು ನಾವು ಏನು ಯೂಸ್ ಮಾಡ್ತೀವೋ ಅಗತ್ಯತೆ ಮತ್ತು ಅವಶ್ಯಕತೆ ಈ ಎರಡಕ್ಕೂ ನಾವಿಲ್ಲಿ ಬಂದರೆ ಅದು ಪರಿಪೂರ್ಣವಾಗುತ್ತೆ. ಸ್ನೇಹಿತರೆ, ಈ ಶೋರೂಮ್ನಲ್ಲಿರುವಂತಹ ಪ್ರಾಡಕ್ಟ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ ಮತ್ತು ಇಲ್ಲಿ ಬರುವಂತಹ ಎಕ್ಸಾಕ್ಟ್ ಲೊಕೇಶನ್ ಅಂದರೆ ಈ ಶೋರೂಮ್ನ ಎಕ್ಸಾಕ್ಟ್ ಲೊಕೇಶನ್ನ ತಿಳಿಸ್ಕೊಡ್ತಾರೆ ನಮ್ಮ ರಕ್ಷಿತಾ ಮೇಡಮ್ ಅವರು. ನಮಸ್ತೆ ಮೇಡಮ್. ನಮಸ್ಕಾರ. ಕೇವಲ 20 ದಿನ ಆಯಿತು ಶೋರೂಮ್ ಸ್ಟಾರ್ಟ್ ಮಾಡಿ. ಹೌದು. ಹೇಗಿದೆ ಮೇಡಮ್ ಬಿಸ್ನೆಸ್? ಪರವಾಗಿಲ್ಲ, ನಡೀತಾ ಇದೆ. ಫಸ್ಟಿಗೆ ಇಲ್ಲಿ ಯಾರೋ ವಾಕಿನ್ಸ್ ಜನ್ರೇಟ್ ಆಗ್ತಾ ಇರಲಿಲ್ಲ. ಇವಾಗ ವಾಕಿನ್ಸ್ ಬರ್ತಾ ಇದ್ದಾರೆ, ಎನ್ಕ್ವೈರಿನೂ ಬರ್ತಾ ಇದೆ, ರೆಫರೆನ್ಸ್ ಬರ್ತಾ ಇದೆ ಇವಾಗ ಒಬ್ಬರಿಂದ ಒಬ್ರಿಗೆ. ಸೊ ಆಗ್ತಾ ಇದೆ. ಓಕೆ ಮೇಡಮ್. ಮೊದಲನೇದಾಗಿ ಒಬ್ಬ ಮಹಿಳೆಯಾಗಿ ಒಂದು ಶೋರೂಮ್ನ ನಡೆಸ್ತಾ ಇದ್ದೀರಾ, ಅದಕ್ಕೆ ನಿಮಗೆ ನಮ್ಮ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮೇಡಮ್, ಈಗ ನಾವು ಒಂದು ಪ್ರಾಡಕ್ಟ್ನ ತಗೊಂಡ್ವಿ ಅಂದರೆ ಇಲ್ಲಿ ಆನ್ಲೈನ್ ಪ್ರೈಸ್ಗೂ ಮತ್ತು ಇಲ್ಲಿರೋ ಪ್ರೈಸ್ಗೂ ಏನಾದ್ರು ಡಿಫ್ರೆನ್ಸ್ ಇರುತ್ತಾ? ಹೌದು, ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಒಂದೊಂದು ಸರಿ ಏನಾಗುತ್ತೆ, ಬ್ರ್ಯಾಂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಒಂದು ಬ್ರ್ಯಾಂಡಲ್ಲಿ ಆನ್ಲೈನ್ಗೆ ಡಿಫ್ರೆಂಟ್ ಮಾಡಲ್ ಇರುತ್ತೆ ಮತ್ತು ನಮಗೆ ಆಫ್ಲೈನ್ಗೆ ಡಿಫ್ರೆಂಟ್ ಮಾಡಲ್ ಇರುತ್ತೆ. ಆನ್ಲೈನಲ್ಲಿರೋ ಮಾಡಲು ಆಫ್ಲೈನಲ್ಲಿ ಸಿಗಲ್ಲ, ಆಫ್ಲೈನಲ್ಲಿರೋ ಮಾಡಲ್ ಆನ್ಲೈನಲ್ಲಿ ಸಿಗಲ್ಲ. ಈ ಥರ ಪ್ರಾಬ್ಲಮ್ಸೂ ಬರುತ್ತೆ. ಬಟ್ ಕೆಲವು ಟೈಮ್ ಏನಾಗುತ್ತೆ, ನಮ್ಮ ಹತ್ರ ಇರೋದು ಅಲ್ಲೂ ಇರುತ್ತೆ, ಅಲ್ಲಿ ಪ್ರೈಸ್ ಕಮ್ಮಿ ಇರುತ್ತೆ. ಬಟ್ ತುಂಬ ಜನ ನನಗೆ ಗೊತ್ತಿರೋಂಗೆ ಏನು ಮಾಡ್ತಾರೆ ಅಂದರೆ, ಪ್ರೈಸ್ ಇಲ್ಲಿ ಜಾಸ್ತಿ ಹೇಳಿ ಅದ್ರ ಜೊತೆ ಗಿಫ್ಟ್ ಆ ಥರ ಎಲ್ಲ ಅಟ್ಯಾಚ್ ಮಾಡ್ತಾರೆ. ಸೊ ನನ್ನ ಕಾನ್ಸೆಪ್ಟ್ ಅದಲ್ಲ, ನಾನು ಗಿಫ್ಟೆಲ್ಲ ಏನು ಅಟ್ಯಾಚ್ ಮಾಡಲ್ಲ. ಏನು ಬೆಸ್ಟ್ ಪ್ರೈಸ್ ಆಗುತ್ತೆ ಅವ್ರು ಬೇಕಾದ್ರೆ ಮಾರ್ಕೆಟಲ್ಲಿ ಚೆಕ್ ಮಾಡ್ಬೋದು. ಸೊ ಏನು ಬೆಸ್ಟ್ ಪ್ರೈಸ್ ಆಗುತ್ತೆ ಆ ಬೆಸ್ಟ್ ಪ್ರೈಸ್ ನಾನು ಮಾಡಿಕೊಡ್ತೀನಿ. ಓಕೆ ಮೇಡಮ್, ನಾನು ನೋಡ್ತಾ ಇದ್ದೇನೆ ಅವಲಿಂದ ಬಂದು ಇಲ್ಲಿ ಯಾವುದೋ ಒಂದು ಬ್ರ್ಯಾಂಡು ಯಾವುದೋ ಒಂದು ಕಂಪ್ನಿಗೆ ಸೀಮಿತವಾಗಿಲ್ಲ. ಇಲ್ಲಿ ಎಲ್ಲ ತರಹದ ಬ್ರ್ಯಾಂಡ್ಗಳು, ಎಲ್ಲ ಒಂದು ಫ್ರಿಡ್ಜ್ ಆಗಿರ್ಬೋದು, ಇಲ್ಲ ವಾಷಿಂಗ್ ಮಿಷಿನ್ ಆಗಿರ್ಬೋದು, ಟಿ ವಿಗಳಾಗಿರ್ಬೋದು, ಬೇರೆ ಬೇರೆ ಕಂಪ್ನಿ ಟಿ ವಿಗಳಿದ್ದಾವೆ. ಮೇಡಮ್, ಇದು ಉದ್ದೇಶ ಏನು ಮೇಡಮ್? ಅಂದರೆ ನನಗೇನೋ ಒಂದು ಡಿಫ್ರೆಂಟಾಗಿ ಏನಾದರೂ ಕಾನ್ಸೆಪ್ಟ್ ಮಾಡಬೇಕು ಅಂತ ನನಗೆ ಇಷ್ಟ ಇತ್ತು. ಸೊ ಅದ್ರ ಪ್ರಕಾರ ನಮ್ಮ ಹತ್ರ ಬರೋ ಕಸ್ಟಮರ್ಗೆ ಎಲ್ಲ ಸಿಗಬೇಕು, ಇಲ್ಲಿ ಬಂದಿರೋರು ಆಚೆ ಹೋಗಬಾರ್ದು ಬೇರೆ ಎಲ್ಲೂ ತೊಗೊಳೋದಕ್ಕೆ ಅನ್ನೋವಂಥದ್ದೊಂದು ಮೂಲ ಉದ್ದೇಶ. ಇನ್ನೂ ಒಂದು ಬಂದು ನಮ್ಮ ಹತ್ರ ಎಲ್ಲ ಪ್ರಾಡಕ್ಟ್ಸು ಸಿಗುತ್ತೆ. ಮೊಬೈಲ್ಸ್ ಸಿಗುತ್ತೆ, ಹೋಮ್ ಅಪ್ಲಯನ್ಸಸ್ ಸಿಗುತ್ತೆ, ಸ್ಮಾಲ್ ಅಪ್ಲಯನ್ಸಸ್ ಸಿಗುತ್ತೆ, ಆಕ್ಸೆಸರೀಸು, ಸರ್ವಿಸ್ ಕೂಡ ಬರ್ತಾ ಇದೆ. ಇನ್ನೂ 20 ದಿನ ಆಗಿದೆ, ಎಲ್ಲ ಅರೇಂಜ್ ಮಾಡ್ತಾ ಇದ್ದೀವಿ. ಸೊ ಮೇ ಬಿ ನೆಕ್ಸ್ಟ್ ನೀವು ಇನ್ನೊಂದು ಸರಿ ವಿಡಿಯೋ ಮಾಡೋಕ್ಕೆ ಬಂದಾಗ ಎಲ್ಲ ಇರುತ್ತೆ. ಖಂಡಿತ ಮೇಡಮ್. ಇನ್ನು ಎಲ್ಲ ಪೂರ್ತಿ ಕವರ್ ಆಗಲಿಕ್ಕೆ ಇನ್ನು ಎಷ್ಟು ದಿನ ಬೇಕಾಗುತ್ತೆ ಮೇಡಮ್? ಮ್ಯಾಕ್ಸಿಮಮ್ ಅಂದರೆ ಇನ್ನೊಂದು 20 ದಿನ. 20 ದಿನದಲ್ಲಿ ಒಂದು ತಿಂಗಳಲ್ಲಿ ಪೂರ್ತಿ ಸೆಟ್ ಆಗಿರುತ್ತೆ ಸ್ಟೋರ್. ಅಂದರೆ ಈ ಶೋರೂಮಲ್ಲಿ ಮೊಬೈಲು ಸಹ ಸಿಗುತ್ತೆ. ಹೌದು, ಮೊಬೈಲ್, ವಾಷಿಂಗ್ ಮಿಷಿನ್, ಒಂದು ಐರನ್ ಬಾಕ್ಸ್ ಇಂದ ಹಿಡಿದು ಮಿಕ್ಸಿಂದ ಹಿಡಿದು ಪ್ರತಿಯೊಂದು ಸಿಗುತ್ತೆ, ಎಲ್ಲ ಕಂಪ್ನಿದು ಸಿಗುತ್ತೆ. ಹೌದು ಸ್ನೇಹಿತರೆ, ಮೇಡಮ್ ಹೇಳ್ತಿರೋ ಪ್ರಕಾರ ಇಲ್ಲಿ ಒಂದು ಶೋರೂಮ್ನಲ್ಲಿ ನೀವು ಒಳಗಡೆ ಎಂಟ್ರಿ ಕೊಟ್ರಿ ಅಂದರೆ ಮತ್ತೆ ವಾಪಸ್ ಹೋಗೋಂಗಿಲ್ಲ. ಯಾಕೆಂದರೆ ನೀವು ಯಾವುದೋ ಒಂದು ಕಂಪ್ನಿ ನೋಡಬೇಕು, ನಾನೀಗ LG ಕಂಪ್ನಿ ನೋಡಬೇಕು ಅಂತ ಬಂದಿರ್ತೀರ. ಕೆಲವೊಂದು ಕಂಪ್ನಿಗಳಲ್ಲಿ, ಕೆಲವೊಂದು ಶೋರೂಮ್ಗಳಲ್ಲಿ ಯಾವ ಥರ ಅಂದರೆ LG ಇಲ್ಲ, MI ಇರುತ್ತೆ, ಇಲ್ಲ ಬೇರೆ ಯಾವುದೋ ಒಂದು ಕಂಪ್ನಿದಿರುತ್ತೆ. ಹಾಗಾಗಿ ನೀವು ಇಲ್ಲಿ ಒಳಗಡೆ ಬಂದ್ರಿ ಅಂದರೆ ಯಾವ್ದಾರು ಒಂದು ಬೈ ಮಾಡಲೇಬೇಕು. ಬೇಕಾದಂಥ ಸೌಲಭ್ಯಗಳು ಅದರಲ್ಲಿ ಇರುತ್ತೆ, ಇವಾಗ ನಮ್ಮ ಶೋರೂಮಲ್ಲಿ ಇರುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ. ಹೌದು. ಓಕೆ ಮೇಡಮ್. ಮತ್ತು ಇನ್ನೇನೇನು ಆಪ್ಷನ್ ಇದೆ ಮೇಡಮ್ ಇಲ್ಲಿ? ಅದು ಬಿಟ್ಟರೆ ನಿಮಗೆ ಲೈಕ್ ಸರ್ವಿಸ್ ಸಿಗುತ್ತೆ. ನಾನು ಹೇಳ್ದಂಗೆ ಇನ್ನು 1 ತಿಂಗಳಲ್ಲಿ ಕಂಪ್ಲೀಟ್ ಸೆಟಪ್ ಆಗಿರುತ್ತೆ. ಆವಾಗ ನಿಮಗೆ ಎಲ್ಲ ಸಿಗುತ್ತೆ ಇಲ್ಲಿ ಬಂದರೆ. ಮೊಬೈಲ್ಸ್ ಆಕ್ಸೆಸರೀಸ್, ಮೊಬೈಲ್ ಸರ್ವಿಸ್ ಸಿಗುತ್ತೆ, ಹೋಮ್ ಅಪ್ಲಯನ್ಸಸ್ ಸಿಗುತ್ತೆ, ಸ್ಮಾಲ್ ಅಪ್ಲಯನ್ಸಸ್ ಸಿಗುತ್ತೆ. ಇಲ್ಲಿ ಎಲ್ಲದಕ್ಕೂ ಅದಕ್ಕೆ ಬೇಕಾಗಿರೋ ಆಕ್ಸೆಸರೀಸು ಮತ್ತು ಸರ್ವಿಸು ನಮ್ಮ ಕಡೆಯಿಂದ ನಾವು ಪ್ರೊವೈಡ್ ಮಾಡ್ತೀವಿ.
ಆ್ಯಂಡ್ ಫ್ರೀ ಡೆಲಿವರಿ ಇದೆ, EMI ಆಪ್ಷನ್ಸ್ ಕೂಡ ಕೊಡ್ತೀವಿ. ಓಕೆ ಮೇಡಮ್, EMI ಆಪ್ಷನ್ ಅಂತ ಹೇಳಿದ್ರಿ. ಈಗ ಒಂದು ನಾನು ಫ್ರಿಡ್ಜ್ ಬೈ ಮಾಡ್ತಿದ್ದೀನಿ EMI ಮೇಲೆ, ಎಷ್ಟು ದಿನಕ್ಕೆ EMI ಆಗುತ್ತೆ? ಅದು ಒಂದೊಂದು ಬ್ರ್ಯಾಂಡ್ದು ಸ್ಕೀಮ್ ಇರುತ್ತೆ ಸರ್. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಇದೊಂದು ಫ್ರಿಡ್ಜ್ ಹೋಗ್ತೀರಾ ಅಂತ ಇದ್ದರೆ ಅವ್ರದ್ದು 9/1 ಆ ಥರ ಸ್ಕೀಮ್ ಇರುತ್ತೆ. ಅಂದರೆ 9 ತಿಂಗಳು ಇರುತ್ತೆ EMI. ಅದರಲ್ಲಿ 1 ತಿಂಗಳು ಅವ್ರು ಅಡ್ವಾನ್ಸ್ ಪೇ ಮಾಡಿರ್ತಾರೆ, 8 ತಿಂಗಳು ಅವ್ರಿಗೆ EMI ಸಿಗುತ್ತೆ. ಆ ಥರ 12 ತಿಂಗಳದು ಇರುತ್ತೆ. ಸೊ ಆವಾಗ ಕಸ್ಟಮರಿಗೆ ಯಾವುದು ಅವ್ರಿಗೆ ಫ್ಲೆಕ್ಸಿಬಲ್ ಇರುತ್ತೆ ಆ ಥರ ನಾವು ಮಾಡಿಕೊಡ್ತೀವಿ. ಓಕೆ, ಅವರ ಒಂದು ಕಸ್ಟಮರ್ನ ಅನುಕೂಲಕ್ಕಾಗಿ ನೀವು ಅವ್ರಿಗೆ ಯಾವ ಥರ ಬೇಕು ಅಂತಾರೆ ಆ ಥರ ನೀವು ಮಾಡಿಕೊಡೋಕ್ಕೆ ಟ್ರೈ ಮಾಡ್ತೀನಿ. ಹೌದು. ಓಕೆ ಮೇಡಮ್, ಟಿ ವಿ ಅದರಲ್ಲಿ ಏನು ರೇಟಿಂದ ಸ್ಟಾರ್ಟ್ ಆಗುತ್ತೆ ಮೇಡಮ್? ಸರ್, TV ನಮ್ಮ ಹತ್ರ ಸ್ಟಾರ್ಟಿಂಗ್ ಬಂದು ನೀವು ಇಲ್ಲಿ ನೋಡ್ತಾ ಇರ್ಬೋದು, ಕೊಡ್ಯಾಕ್ ಅಂತ ಬ್ರ್ಯಾಂಡ್ ಇದೆ. ಓಕೆ, ಇದು ಬಂದು ನಾನು ಇಲ್ಲಿ ಡಿಸ್ಪ್ಲೇ ಹಾಕಿರೋದು ಸ್ಮಾರ್ಟ್ TV. ಮೇಡಮ್ ಎಷ್ಟು ಇಂಚ್ ಟಿ ವಿ ಅಂದ್ರೆ? ಸರ್, ಇದು 32 ಇಂಚಸ್ TV. ಓಕೆ, ನೀವು ನೋಡ್ತಾ ಇರ್ಬೋದು. ಬ್ರ್ಯಾಂಡ್ ಬಂದು ಕೊಡ್ಯಾಕ್ ಅಂತ ಏಸರ್ ಇದೆ. ಎಲ್ಲ ಬ್ರ್ಯಾಂಡ್ದು ಸಿಗುತ್ತೆ 32 ಇಂಚಸ್ಸು. ನೆಕ್ಸ್ಟ್ 43 ಇಂಚಸ್ ಬರುತ್ತೆ, ಇಲ್ಲಿ ಒಂದು ಸೇಲ್ ಆಗಿದೆ. ಓಕೆ, ಅದಾದ್ಮೇಲಿಂದ 55 ಇಂಚಸ್ ಇದೆ. ಆ್ಯಂಡ್ ಅಲ್ಲಿ ಆಚೆ ಒಂದು ಡಿಸ್ಪ್ಲೇ ಇಟ್ಟಿದ್ದೀನಿ. IPL ಪ್ಲೇ ಮಾಡ್ತೀನಿ ಡೈಲಿ ಈವ್ನಿಂಗ್ ಅದರಲ್ಲಿ. ಅದು ಬಂದು 70 ಇಂಚಸ್ಸು. 70 ಇಂಚಸ್ ಅದು? ಹೌದು. ಎಲ್ಲ ಬ್ರ್ಯಾಂಡ್ದು TV ಸಿಗುತ್ತೆ. ನೀವು ನೋಡ್ತಾ ಇರ್ಬೋದು, ಫಸ್ಟ್ ಎಲ್ಲ ನಾವು ದೊಡ್ಡ TV ತಗೊಳ್ಳೋದಕ್ಕೆ ಎಷ್ಟೊಂದು ದುಡ್ಡು ಜಾಸ್ತಿ ಕೊಡ್ತಾ ಇದ್ವಿ. ಇವಾಗ ಇದು ಸ್ಮಾರ್ಟ್ TV ಸರ್, ನಿಮಗೆ ಬರೀ 10,000 ರೂಪಾಯಿಗೆ ಸಿಗುತ್ತೆ. ವಿತ್ ವಾರಂಟಿ, ವಿತ್ ಫ್ರೀ ಇನ್ಸ್ಟಾಲೇಷನ್, ವಿತ್ ಫ್ರೀ ಡೆಲಿವರಿ ಕೂಡ ಸಿಗುತ್ತೆ ಇದಕ್ಕೆ. ವಾರಂಟಿ ಗ್ಯಾರಂಟಿ ಏನಿದೆ ಮೇಡಮ್? ನಾರ್ಮಲ್ ಆಗಿ 1 ಇಯರ್ ಇದೆ ಇದಕ್ಕೆ ವಾರಂಟಿ. ಇವಾಗ ಏಸರ್ಗೆ ಹೋಗ್ತೀರಾ ಅಂದರೆ ಇದರಲ್ಲಿ 2 ಇಯರ್ಸ್ ವಾರಂಟಿ ಬರುತ್ತೆ. ಬ್ರ್ಯಾಂಡ್ ಮೇಲೆ ಡಿಪೆಂಡ್. ಇವಾಗ BPL ಅಲ್ಲೂ 2 ಇಯರ್ಸ್ ವಾರಂಟಿ ಇರುತ್ತೆ. LG ಸ್ಯಾಮ್ಸಂಗ್ ಎಲ್ಲ ಹೋಗ್ತೀರಾ ಅಂದರೆ 1 ಇಯರ್ ವಾರಂಟಿ ಇರುತ್ತೆ. ಸೊ ಕಂಪ್ನಿ ವಾರಂಟಿ ಏನಿದೆ ಆ ವಾರಂಟಿ ಕವರ್ ಆಗುತ್ತೆ ಸರ್. ಓಕೆ, ಈಗ 40 ಇಂಚಸ್ಸು ಇಲ್ಲ 43 ಇಂಚಸ್ ಎಲ್ಲ ಟಿ ವಿ ಇದೆ ಮೇಡಮ್, ಏನು ರೇಟ್ ಇದೆ ಮೇಡಮ್? 43 ಇಂಚಸ್ ನಿಮಗೆ ಸ್ಟಾರ್ಟಿಂಗ್ ಒಂದು 25,000 ಸಿಗುತ್ತೆ. 25,000 ಸ್ಟಾರ್ಟ್ ಆಗುತ್ತೆ. ಹೌದು. ಓಕೆ ಮೇಡಮ್, ಈಗ ವಾಷಿಂಗ್ ಮಿಷಿನ್ ಮೇಡಮ್? ವಾಷಿಂಗ್ ಮಿಷಿನ್ ನಿಮಗೆ 14,000 ಸ್ಟಾರ್ಟ್ ಆಗುತ್ತೆ ಸರ್. 14,000 ಸ್ಟಾರ್ಟ್ ಆಗುತ್ತೆ. 14,000 ಸ್ಟಾರ್ಟ್ ಆಗುತ್ತೆ ಮೇಡಮ್. ಈಗ ಕೆಲವೊಂದು ಪ್ರಾಡಕ್ಟ್ನ ನಾವು ಬೈ ಮಾಡಬೇಕು ಅಂದರೆ ಇಷ್ಟೇ ರೇಟಲ್ಲಿ ನೀವು ತಗೋಬೇಕು, ಅವರೇ ನಾವು EMI ಕೊಡೋದು ಅಂತಾರೆ, ನಿಜನಾ ಮೇಡಮ್? ಸರ್, ಅದು ಅಂದರೆ ಬೇಸಿಕ್ ಇಷ್ಟು ಅಂತ ಇರಬೇಕು. ಅಂದರೆ 7,000 ರೂಪಾಯಿ ಬೇಸಿಕ್ ವ್ಯಾಲ್ಯೂ. ಓಕೆ, 7,000 ರೂಪಾಯಿ ಮೇಲೆ ಏನೇ ತಗೊಂಡ್ರು EMI ಪ್ರೊವೈಡ್ ಮಾಡ್ಬೋದು ಸರ್. ಓಕೆ, ಈಗ ನಿಮಗೆ ವಾಷಿಂಗ್ ಮಿಷಿನ್ ಇದೆ. ಈಗ ಒಂದು ವಾಷಿಂಗ್ ಮಿಷಿನ್ 14,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಹೌದು. ಯಾವ ಫೈನಾನ್ಸ್ ಸಿಗುತ್ತೆ ಮೇಡಮ್ ವಾಷಿಂಗ್ ಮಿಷಿನಿಗೆ? ಸರ್, ಅಂದರೆ ಎಲ್ಲ ಬ್ರ್ಯಾಂಡ್ ಅವರು ಇವಾಗ ಒಂದು ಪ್ರಾಡಕ್ಟ್ ಇದೆ ಅಂದರೆ ಎಲ್ಲ ಬ್ರ್ಯಾಂಡ್ ಅವರು EMI ಪ್ರೊವೈಡ್ ಮಾಡ್ತಾರೆ. ಆಮೇಲೆ ಬ್ರ್ಯಾಂಡಿಂದ ಟೈ ಆಗಿರುತ್ತೆ. ಇವಾಗ ತುಂಬ ಎಲ್ಲ ಕಡೆನೂ ನಿಮ್ಗೆ ನೋಡ್ಬೋದು, ಬಜಾಜ್, IDFC, HDB, HDFC ಬ್ಯಾಂಕು ಇದೆಲ್ಲ ಕಡೆ ಇರುತ್ತೆ. ಎಲ್ಲ ಬ್ರ್ಯಾಂಡ್ ಅವರು ಅವ್ರ ಜೊತೆ ಟೈ ಆಗಿರ್ತಾರೆ. ಸೊ ಕಸ್ಟಮರ್ಗೆ ಏನು ಬೆನಿಫಿಟ್ ಸಿಗುತ್ತೆ ಅಂದರೆ ಅವ್ರಿಗೆ 0 ಇಂಟ್ರೆಸ್ಟಲ್ಲಿ EMI ಸಿಗುತ್ತೆ. ಅಂದರೆ ₹1 ಇಂಟ್ರೆಸ್ಟ್ ಚಾರ್ಜ್ ಮಾಡಲ್ಲ. ಸೊ ಪ್ರೊಸೆಸಿಂಗ್ ಫೀಸ್ ಅನ್ನೋದಿರುತ್ತೆ, ಅದ್ರ ಮೇಲೆ ಇರುತ್ತೆ. ಹೌದು. ಓಕೆ, ವಾಟರ್ ಪ್ಯೂರಿಫೈಯರ್ ಏನು ರೇಟಿಗೆ ಸಿಗುತ್ತೆ ಮೇಡಮ್? ಸರ್, ವಾಟರ್ ಪ್ಯೂರಿಫೈಯರು ನಮ್ಮ ಹತ್ರ ಸ್ಟಾರ್ಟಿಂಗು ನಿಮಗೆ 7,000 ರೂಪಾಯಿಂದ ಇದೆ ಸರ್. ಯಾವ ಕಂಪ್ನಿ ಮೇಡಮ್? ಆಕ್ವಾ ಹೈಜೀನ್ ಅಂತ ಆ್ಯಸ್ ಆಫ್ ನಾವು ಅದನ್ನ ಇಟ್ಕೊಂಡಿದ್ದೀವಿ. ಅದು ಬಿಟ್ಟು ನಮ್ಮ ಹತ್ರ ಆಕ್ವಾಗಾರ್ಡು ಮತ್ತು ಬೇರೆ ಎಲ್ಲ ಬ್ರ್ಯಾಂಡ್ಸೂ ಸಿಗುತ್ತೆ. ಸೊ ನಾವು ಆಲ್ಮೋಸ್ಟ್ ಏನೋ ಲೋಕಲ್ ಪ್ರಾಡಕ್ಟ್ಸ್ನ, ಅಂದರೆ ನಮ್ಮ ಲೋಕಲ್ ಫಾರ್ ಲೋಕಲ್ ಅಂತ ಹೇಳ್ತಾರಲ್ಲ, ಹಂಗೆ ನಮ್ಮ ಲೋಕಲ್ ಅವ್ರನ್ನ ಸಪೋರ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸರ್. ಓಕೆ ಮೇಡಮ್, ಇದು ಏರ್ ಕೂಲರ್ ಮೇಡಮ್? ಕೂಲರ್ಸ್ ಬಂದು ಇವಾಗ ಕೆನ್ಸ್ಟಾರ್ ಪ್ರಮೋಟ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ನಮ್ಮ ಸ್ಟೋರಲ್ಲಿ. ಓಕೆ, ಸೊ ಅದರಲ್ಲಿ 4 ಮಾಡೆಲ್ ಇದೆ, ಫಾಸ್ಟ್ ಮೂವಿಂಗ್ ಇದೆ ಎಲ್ಲನೂ. ವ್ಯಾಲ್ಯೂ ಫಾರ್ ಮನಿ ಥರ ಈ ಪ್ರಾಡಕ್ಟ್ ಸರ್. ಸೊ ಸಿಗುತ್ತೆ ಕೂಲರ್ಸೂ, ಬೆಸ್ಟ್ ಪ್ರೈಸ್ ಸಿಗುತ್ತೆ. ಆನ್ಲೈನಿಗೆ ಕಂಪೇರ್ ಮಾಡಿದ್ರೆ ನನ್ನ ಹತ್ರ ಬೆಸ್ಟ್ ಪ್ರೈಸಿಗೆ ಕೊಡ್ತೀನಿ ನೀವು ಯಾವುದೇ ಕೂಲರ್ ತೊಗೊಂಡ್ರು. ಓಕೆ, ಈಗ ನಿಮ್ಮಲ್ಲಿ ಸ್ಟಾಕ್ ಕಡಿಮೆ ಇದೆ. ಹೌದು. ನಿಮಗೆ ನನಗೇನೋ ಸ್ಟಾಕ್ ಬೇಕು ಅಂದರೆ ಸರ್, ಇವಾಗ ನೀವು 32 ಇಂಚಿದೆ ಯಾವ ಟಿವಿ ಖಾಲಿ ಆಗಿದೆ, ಸೇಲ್ ಆಯಿತು ಅಂದರೆ ಅಕಸ್ಮಾತ್ ನನಗೆ ಬೇಕು, ಇದು ತರಿಸ್ಕೊಡ್ತೀವಿ ಸರ್. ತರಿಸ್ಕೊಡ್ತೀರಾ? ಓಕೆ, ಈಗ ಟಿವಿಲಿ EMI ಆಪ್ಷನ್ ಇದೆ. ಟಿವಿ ಎಲ್ಲ ಪ್ರಾಡಕ್ಟ್ EMI ಆಪ್ಷನ್ ಇದೆ ನಿಮ್ಮಲ್ಲಿ. ಓಕೆ, ಯಾವುದೇ ಒಂದು ವಸ್ತು ಆಗಲಿ ಅಕಸ್ಮಾತ್ ಇಲ್ಲಿ ಇರಲಿಲ್ಲ ಅಂದರೂ ತರಿಸ್ಕೊಡ್ತೀರಾ? 7,000 ರೂಪಾಯಿ ಮೇಲೆ ಯಾವುದೇ ಪ್ರಾಡಕ್ಟ್ ತಗೊಂಡ್ರು EMI ಆಪ್ಷನ್ ಸಿಗುತ್ತೆ. ಓಕೆ ಮೇಡಮ್, ಈಗ ಕೆಲವೊಂದು ಆಕ್ಸೆಸರೀಸ್ ಬರ್ತೈತೆ ಅಂತ ಹೇಳಿದ್ರಿ. ಹೌದು. ಓಕೆ, ಈಗ ಅಕಸ್ಮಾತ್ ನಮಗೇನಾದ್ರು ಒಂದು ಯಾವುದೋ ಒಂದು ಫ್ಯಾನ್ ಇದೆ, ಈಗ ನಮಗೊಂದು ಮಿಕ್ಸಿ ಬೇಕು, ಸಿಗುತ್ತೆ ಸರ್. ಅದನ್ನೇ ಹೇಳ್ದೆ ಅಲ್ಲ, 1 ತಿಂಗಳಲ್ಲಿ ಫುಲ್ ಎಲ್ಲ ಆಗುತ್ತೆ. ಎಲ್ಲ ಮಿಕ್ಸಿ ನಿಮಗೆ ಹೋಮ್ ಅಪ್ಲಯನ್ಸಸ್, ಸ್ಮಾಲ್ ಅಪ್ಲಯನ್ಸಸ್, ಈ ಥರ ತವಾದು, ಪಿಜನ್, ಆಮೇಲೆ ಪ್ರೀತಿ ಎಲ್ಲ ಬ್ರ್ಯಾಂಡ್ಸ್ದು ಬರುತ್ತೆ ಸರ್. ಅಂದರೆ ಈ ಒಂದು ಶೋರೂಮಿಗೆ ಎಂಟ್ರಿ ಕೊಟ್ಟು ನಾವು ಒಳಗಡೆ ಅಂದರೆ ಯಾವೊಂದು ಬ್ರ್ಯಾಂಡ್ ಇಂಥ ಬ್ರ್ಯಾಂಡ್ ಸಿಗಲ್ಲ ಅನ್ನೋಂಗಿಲ್ಲ. ಈ ಬಡವರು ಆಗಲಿ ಶ್ರೀಮಂತರಾಗಲಿ ಯಾರೇ ಬಂದರೂ ತಗೊಂಡು ಹೋಗ್ಬೋದು. ಹೌದು ಸರ್. ಯಾಕೆಂದರೆ ರೇಟು ಮತ್ತು ಕಂಪ್ನಿ
ಎರಡರ ಮೇಲೆ ನಿಂತಿರುತ್ತೆ. ಹೌದು. ನಾನು ಈಗ ಒಂದು ಪೂರ್ ಬಡವ ನಾನು ಅಂದರೆ ಒಂದು ಕಡಿಮೆ ರೇಟಲ್ಲಿ ಒಂದು ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ನಮಗೆ ಈ ಒಂದು ಯಾವುದೇ ಒಂದು ಕಂಪ್ನಿ ಟಿ ವಿ ಆಗಲಿ ಫ್ರಿಡ್ಜ್ ಆಗಲಿ ನೀವು ಮಾಡಿಕೊಡ್ತೀರಾ. ಹೌದು ಸರ್. ಅದೇ ರೀತಿ ಶ್ರೀಮಂತಾಗಲಿ ಬಡವರಾಗಲಿ ಅದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಯಾರು ಬಂದರೂ ಒಂದೇ ನಮಗೆ ಎಲ್ಲರೂ ಕಸ್ಟಮರ್ಸೇನೆ. ಸೊ ಶ್ರೀಮಂತರಾದ್ರೂ ಕಸ್ಟಮರ್ಸೇ, ಬಡವರಾದ್ರೂ ಕಸ್ಟಮರ್ಸೇ. ಬಟ್ ಅವ್ರಿಗೆ ಯಾವ ಪ್ರೈಸ್ ಏನಂದರೆ ನಮಗೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಮೇಡಮ್, ಈಗ ನಾನು LG ಕಂಪ್ನಿ ತಗೋಬೇಕು ಅಂದ್ರೆ ಆಗಲ್ಲ ನಮ್ಮ ಕೈಲಿ. ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ. ಯಾಕಂದ್ರೆ 32 ಇಂಚ್ ಟಿ ವಿಗೆ ಏನಿಲ್ಲ ಅಂದ್ರೆ ಒಂದು 16,000 ರೂಪಾಯಿ ರೇಟ್ ಇರುತ್ತೆ, ಇನ್ನೂ ಜಾಸ್ತಿನೇ ಇರುತ್ತೆ ಅಲ್ವಾ. ಈಗ ನಾನೀಗ ಕೊಡಾಕ್ ತಗೊಂಡೆ ಅಂದರೆ ನನಗಿನ್ನೂ 9,000 10,000ಕ್ಕೆ ನನಗೆ ಒಂದು ಪ್ರೈಸಲ್ಲಿ ಬೆಸ್ಟ್ ಪ್ರೈಸಲ್ಲಿ ನನಗೆ 32 ಇಂಚಿನ ಟಿ ವಿ ಸಿಗುತ್ತೆ. ಅದಕ್ಕೆ ನಾನು ಈ ಮಾತು ಹೇಳ್ತಿದ್ದೀನಿ. ಈ ಒಂದು ಶೋರೂಮ್ ಒಳಗಡೆ ಒಂದು ರಕ್ಷ ಶೋರೂಮ್ ಒಳಗಡೆ ಬಂದ್ವಿ ನಾವು ಅಂದರೆ ಯಾರೇ ಬಂದರೂ ಬೈ ಮಾಡಿದ್ರೆ ಹೊರಗೆ ಹೋಗಂಗಿಲ್ಲ. ಯಾಕೆಂದರೆ ಕಡಿಮೆ ರೇಟಿಂದ ಸ್ಟಾರ್ಟ್ ಆಗಿದೆ. ನಿಮಗೆ ಒಳ್ಳೆ ಕಂಪ್ನಿದಾಗಲಿ ಬ್ರ್ಯಾಂಡೆಡ್ ಕಂಪ್ನಿಯಿಂದಾಗಲಿ ಮತ್ತು ರೇಟಿಂದಾಗಲಿ ನಿಮಗೆ ಏನು ಬೇಕದು ಇದರೊಳಗಡೆ ಸಿಗುತ್ತೆ. ಸ್ವಲ್ಪ ದಿನದಲ್ಲೇ ಇನ್ನೊಂದು ತಿಂಗಳೊಳಗಡೆ ಎಲ್ಲ ಒಂದು ವಸ್ತುಗಳು ಮತ್ತು ಒಂದು ಪ್ರಾಡಕ್ಟ್ಗಳು ಬಂದು ಎಲ್ಲ ಸಿಗುತ್ತೆ ನಿಮ್ಮಲ್ಲಿ. ಓಕೆ, ಮತ್ತೆ ಇನ್ನೇನಾದ್ರು ಹೇಳೋಕ್ಕೆ ಇಷ್ಟಪಡ್ತೀರಾ ಮೇಡಮ್? ಇನ್ನೇನಾದ್ರು ಆಕ್ಸೆಸರೀಸ್ ಆಗಲಿ ಇನ್ನೊಂದೇನಾರು ಹೊಸ್ದಾಗಿ ಏನಾರು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಮೇಡಮ್? ಇಷ್ಟು ಬಿಟ್ಟು ಎಲೆಕ್ಟ್ರಿಕ್ ಐಟಮ್ ಬಿಟ್ಟು ಬೇರೆ ಏನಾದರೂ? ಇಲ್ಲ ಸರ್, ಇದು ಎಲೆಕ್ಟ್ರಾನಿಕ್ ಶಾಪೇನೆ. ಸೊ ಇಲ್ಲಿ ಬಂದರೆ ಅದೇ ಹೇಳಿದ್ನಲ್ಲ, ಎಲ್ಲ ಸಿಗುತ್ತೆ ನಿಮ್ಗೆ ಏನು ಬೇಕೋ ಅದು. ಇನ್ ಕೇಸ್ ನಮ್ಮ ಹತ್ರ ಇಲ್ದಿರ ಬೇರೆ ಎಲ್ಲಾದರೂ ಅವ್ರು ನೋಡಿ ಈ ಥರದ್ದು ನಮಗೆ ಬೇಕು ಅಂತ ಬಂದರೆ ಬೇಕಾದ್ರೆ ನಾವು ಅದನ್ನು ಅರೇಂಜ್ ಮಾಡಿ ತಂದು ಕೊಡ್ತೀವಿ ಸರ್. ಟೈಮ್ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ, ಎಷ್ಟು ಗಂಟೆಗೆ ಕ್ಲೋಸ್ ಆಗುತ್ತೆ? ಬೆಳಗ್ಗೆ 10:30ಗೆ ಓಪನ್ ಆಗುತ್ತೆ, ರಾತ್ರಿ 9:30ವರೆಗೂ ಇಲ್ಲೇ ಇರ್ತೀವಿ. 365 ದಿನವೂ ಓಪನ್ ಇರುತ್ತೆ, ಯಾವತ್ತೂ ಕ್ಲೋಸು ಆ ಥರ ಎಲ್ಲ ಏನೂ ಇಲ್ಲ. ಸೊ ಅವ್ರು ಯಾವಾಗ ಬೇಕಾದರೂ ಬರ್ಬೋದು ಸರ್. ಹಬ್ಬಗಳು ಬಂದರೆ ಯಾವ ಹಬ್ಬಕ್ಕೂ ಕ್ಲೋಸ್ ಇರೋದಿಲ್ಲ. ಯಾವ ಹಬ್ಬಕ್ಕೂ ಕ್ಲೋಸ್ ಇಲ್ಲ. ಹಬ್ಬ ಹರಿದಿನದಲ್ಲಿ ಏನಾದ್ರು ಆಫರ್ ಇರುತ್ತೆ ಮೇಡಮ್ ನಿಮ್ಮಲ್ಲಿ? ಹಬ್ಬ ಹರಿದಿನದಲ್ಲಿ ಆಫರ್ ಇರುತ್ತೆ ಸರ್. ಏನಾದರೂ ಮಾಡಿ ಪ್ಲಾನ್ ಮಾಡಿ ಅವಾಗ ಹಬ್ಬಕ್ಕೆ ಅಂತ ಕೊಡೋದು. ಆದರೆ ಪ್ರೈಸ್ ಮಾತ್ರ ಬೆಸ್ಟ್ ಪ್ರೈಸೇ ಕೊಡ್ತೀನಿ. ಹೌದು, ಯಾವ ಬಂದು ಪ್ರೈಸ್ ಮಾತ್ರ ಬೆಸ್ಟ್ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ಏನೋ ಒಂದು ಸ್ಪೆಷಲ್ ಅಷ್ಟೇ ಸರ್. ನೀವು ನೋಡ್ತಾ ಇರ್ಬೋದು ಇವಾಗ ರೀಲ್ಸಲ್ಲೆಲ್ಲ ಬಟ್ಟೆದು ನೋಡ್ತೀರಾ, 365 ದಿನನೂ 80% ಆಫರ್, 90% ಡಿಸ್ಕೌಂಟ್ ಇರುತ್ತೆ. ನಾವು ತಗೊಳ್ತೀವೋ ಬಿಡ್ತೀವೋ ಅಟ್ಲೀಸ್ಟ್ ಒಂದ್ಸರಿ ಆದರೂ ವಿಸಿಟ್ ಮಾಡೇ ಮಾಡ್ತೀವಿ ಅಲ್ಲಿ. ಸೊ ಬೇಕಾಗಿರೋದು ಮೇಯ್ನ್ ಏನು ಅಂದರೆ ಬೆಸ್ಟ್ ಪ್ರೈಸ್ ಸರ್. ಸೊ ಆ ಬೆಸ್ಟ್ ಪ್ರೈಸ್ ನಾನು ಕೊಡ್ತೀನಿ. ಇವಾಗಲೇ ಒಂದು ಮಾತು ಹೇಳಿದ್ರಿ ಅಂದರೆ ನಮ್ಮದು ನಾವು ಬೆಳೆಸೋಣ, ಲೋಕಲಾಗಿ ಬೆಳೆಸೋಣ ಅಂತೇಳಿ. ನಾವು ಅದೇ ಉದ್ದೇಶಕ್ಕೆ ಮೇಡಮ್ ಇವತ್ತು ನಾವು ಒಂದು ವೀಡಿಯೋ ಮಾಡ್ಕೊಂಡೋದ್ವಿ, ನಮ್ಮ ಚಾನಲ್ ಮಾಡ್ಕೊಂಡು ಇನ್ನು ಕೆಲವರು ಬರ್ಬೋದು, ಇಲ್ಲ ನೆಕ್ಸ್ಟ್ ಇನ್ನೊಂದು ಮುಂದೆ ವೀಡಿಯೋಗಳು ಮಾಡಿದಾಗಲೂ ಅಲ್ಲಿಂದ ನಿಮಗೆ ಒಂದು ಸಪೋರ್ಟ್ ಆಗ್ಬೋದು. ಯಾವುದಾದ್ರು ಒಂದು ಮುಖಾಂತರವಾಗಿ ನಾವು ನಮಗೆ ಸಪೋರ್ಟ್ ಮಾಡ್ಬೇಕಷ್ಟೇ. ಆ ಒಂದು ಉದ್ದೇಶದಿಂದಲೂ ನಾವು ವೀಡಿಯೋ ಮಾಡ್ತಿದ್ದೀವಿ ಮೇಡಮ್. ಹಾಗೆ ಜೊತೆಯಲ್ಲಿ ಇನ್ನೊಂದೇನು ಅಂದರೆ ನಾನು ಇಲ್ಲಿ ಒಳಗಡೆ ಬಂದು ನೋಡಿದ್ರ ಪ್ರಕಾರ ಒಂದು ವಾಷಿಂಗ್ ಮಿಷಿನ್ ಆಗಿರ್ಬೋದು, ಒಂದು ಫ್ರಿಡ್ಜ್ ಆಗಿರ್ಬೋದು, ಕೆಲವೊಂದ್ರ ಮೇಲೆ ನಾನು ರೇಟ್ ನೋಡಿದೆ, ನಾನು ಗಮನಿಸಿದೆ. ಬಟ್ ನಾನು ಆನ್ಲೈನಲ್ಲಿ ಇಲ್ಲೇ ಕೂತಿದ್ದಾಗ ನಾನು ಚೆಕ್ ಮಾಡಿದೆ, ಕೆಲವೊಂದು ಪ್ರೈಸ್ಗಳು ಕಡಿಮೆನೇ ಇದೆ ಮೇಡಮ್. ಹೌದು, ಕೆಲವೊಂದು ಫ್ರಿಡ್ಜ್ ಆಗಿರ್ಬೋದು, ರಿಯಲ್ ಕೂಲರ್ ಆಗಿರ್ಬೋದು, ನೀವು ಹೇಳ್ದಂಗೆ ಕೆಲವೊಂದು ಪ್ರೈಸ್ಗಳು ತುಂಬ ಅಂದರೆ ತುಂಬ ಕಡಿಮೆ ಇದೆ. ಇನ್ನು ಮೊಬೈಲ್ ಆಕ್ಸೆಸರೀಸ್ ಬೇರೆ ಬರುತ್ತೆ ಅಂತೀರಿ, ಮೊಬೈಲ್ಗಳು ಬರುತ್ತೆ ಅಂತ ಹೇಳ್ತಾ ಇದ್ದೀರಾ. ತುಂಬ ಚೆನ್ನಾಗಿದೆ ಮೇಡಮ್. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ, ಚೆನ್ನಾಗಿ ಬೆಳೀಲಿ. ಥ್ಯಾಂಕ್ ಯು ಸರ್. ಹಾಗೆ ನಿಮಗೆ ಭಾಷಮ್ ಸರ್ಕಲಿಗೆ ನಿಮಗೆ ಮೇನ್ ರೋಡ್ ಆಗಿರೋದ್ರಿಂದ ನಿಮಗೆ ಒಂದು ಒಳ್ಳೆ ಅನುಕೂಲ ಇದೆ ಮೇಡಮ್. ಹಾಗೆ ಪಾರ್ಕಿಂಗ್ ಮೇಡಮ್, ಇಲ್ಲಿ ಪಾರ್ಕಿಂಗು ಅಂಗಡಿ ಮುಂದೆ ಇಲ್ಲ, ಬಟ್ ಕಸ್ಟಮರ್ ಬಂದರೆ ಮ್ಯಾನೇಜ್ ಮಾಡ್ಬೋದು ಒಂದು 1/4 ಗಂಟೆ ಅರ್ಧ ಗಂಟೆಗೆ. ಇಲ್ಲ ಲಾಂಗ್ ಟೈಮ್ ಬೇಕಂದರೆ ಹಿಂದೆ ರೋಡಲ್ಲಿ ಪಾರ್ಕಿಂಗ್ ಇದೆ, ಅಲ್ಲಿ ಪಾರ್ಕ್ ಮಾಡಿ ಬರ್ಬೋದು ಕಸ್ಟಮರ್. ಮೇಡಮ್ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಈ ಶೋರೂಮ್ ಏನಕ್ಕೆ ಮಾಡಿದ್ದೀನಿ ಅಂತ ಅಂದರೆ ಒನ್ ಸ್ಟಾಪ್ ಡೆಸ್ಟಿನೇಷನ್ ಅಂತ. ಸೊ ನಿಮ್ಗೆ ಏನು ಬೇಕು ಪ್ರತಿಯೊಂದು ಇಲ್ಲೇ ಸಿಗುತ್ತೆ. ಒಂದು ಸರಿ ನಮ್ಮ ಸ್ಟೋರಿಗೆ ಬಂದು ವಿಸಿಟ್ ಮಾಡಿ, ನಂತರ ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಏನು ಅಂತ. ಸರ್ವಿಸ್ ಅಂತೂ 100% ನಮ್ಮ ಕಡೆಯಿಂದ ಸಿಗುತ್ತೆ. ಥ್ಯಾಂಕ್ ಯು. ಈ ಒಂದು ಶೋರೂಮ್ನಲ್ಲಿ ರಕ್ಷ್ ಎಂಟರ್ಪ್ರೈಸ್ನಲ್ಲಿ ನಿಮಗೆ ಏನೇನು ಸಿಗುತ್ತೆ ಅಂದರೆ ಇಂಥ ವಸ್ತು ಸಿಗಲ್ಲ ಅನ್ನೋ ರೀತಿಯಲ್ಲಿ ಇಲ್ಲ. ಎಲ್ಲ ತರಹದ ಒಂದು ಪ್ರಾಡಕ್ಟ್ಗಳು ನಿಮ್ಮಲ್ಲಿ ಇಲ್ಲಿ ಸಿಗುತ್ತೆ. ಟಿ ವಿ, ವಾಷಿಂಗ್ ಮಿಷಿನ್, ಆಮೇಲೆ ಗ್ರೈಂಡರ್ ಮತ್ತು ಫ್ರಿಜ್ಜು ಮತ್ತು ನಿಮಗೆ ಏರ್ ಕೂಲರು ಪ್ರತಿಯೊಂದನ್ನು ಸಹ ನಿಮಗೆ ಇಲ್ಲಿ ಸಿಗುತ್ತೆ. ಅದು ಬೆಸ್ಟ್ ಪ್ರೈಸಲ್ಲಿ. ಒಂದ್ಸಲ ವಿಸಿಟ್ ಮಾಡಿ, ಬೈ ಮಾಡಲೇಬೇಕು ಅಂತೇನಿಲ್ಲ, ಒಂದ್ಸಲ ವಿಸಿಟ್ ಮಾಡಿ. ಯಾರು ಏನು ಬೇರೆ ಅಂಗಡಿಗಳಲ್ಲಾಗಲಿ ಬೇರೆ ಶೋರೂಮ್ಗಳಾಗಲಿ ವಿಚಾರಿಸ್ದಂಗಿರಲ್ಲ, ವಿಚಾರಿಸಿ ಬನ್ನಿ. ಅಲ್ಲಿ ವಿಚಾರಿಸಿದ ಮೇಲೆ ನೀವು ಇಲ್ಲಿ ತಗೊಳಕ್ಕೆ ಬಂದೇ ಬರ್ತೀರ ಅಂತ ನಮಗೆ ಗ್ಯಾರಂಟಿ ಇದೆ. ಒಂದ್ಸಲ ಬಂದು ವಿಸಿಟ್ ಮಾಡಿ, ಅದಾದಮೇಲೆ ನಿಮಗೆ ತಿಳಿಯುತ್ತೆ. ಇಷ್ಟು ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು.